ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್. ಏನಿದು ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೆಲೆನೇ ಇಲ್ವಲ್ಲ. ಯಾರನ್ನು ಕೇಳಿದ್ರು ನೋ ಮ್ಯಾನ್, ನನಗೆ ಬೇಡ ಕುರ್ಚಿ ಪೋಸ್ಟ್, ನನಗೆ ಬೇಡ ಅಂತಾರಲ್ಲ. ಯಾಕೆ? ಏನು ಮುಳ್ಳು ಕೂತ್ಕೊಂಡ್ರಲ್ಲಿ? ಏನಿದೆ? ಬಿಜೆಪಿಯ ಕಿಂಗ್ ಮೇಕರ್ NDJ ನಾನಂತೂ ಆ ಕುರ್ಚಿಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಗುರಾಣಿ ಹಿಡ್ಕೊಂಡು ಕಾಯ್ತಾ ಇರೋ ನಿರಾಣಿ ಸಾಹೇಬ್ರು ನೋ, ನನಗೂ ಆ ಕುರ್ಚಿಗೂ ಸಂಬಂಧನೇ ಇಲ್ಲ ಮ್ಯಾನ್ ಅಂತ ಹೇಳ್ತಾರಲ್ಲ. ವಾಟ್ ಇಸ್ ದಿಸ್? ಏನಿದಾರ ಮರ್ಮ? ಈ ಕಡೆ ಮಾಜಿ CM ಸ್ಮೈಲ್ ಗೌಡ್ರು ಏನು ತೀರ್ಮಾನ ತಗೊಂಡ್ರು ಎಲ್ಲ ಕೇಂದ್ರದಿಂದಾನೇ ಬರ್ಲಿ, ಶಂಖದಿಂದ ಬಂದ್ರೇನೇನೋ ತೀರ್ಥ ಕುಡಿಯೋದು ಅಂತಾರಲ್ಲ. ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್. ಹೀಗೆಲ್ಲ ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ಇನ್ನೇನು ಎಲೆಕ್ಷನ್ನೇ ಬಂದ್ಬಿಡುತ್ತೆ. ಯಾಕೆ ಬೇಕು ಇವರಿಗೆ ರಾಜ್ಯಾಧ್ಯಕ್ಷ ಪೋಸ್ಟ್? ಏನೋ ಧ್ಯಾನೇನೋ ನಾನು ಕೂತ್ಕೊಳ್ಳ ಅಲ್ಲೇ ಬೇಡ ಅಂತ್ಯ. ಓಕೆ ಬಾಯಿಲ್ಲೇ ನಾನು ನೀನು ಒಂದು ರೌಂಡ್ ಹೊಡ್ಕೊಂಡು ನಡೆ, ಯಾರ್ಯಾರೋ ಏನೇನ್ ಹೇಳಿದಾರ ಅಂತ ಕೇಳ್ಕೊಂಡ್ ಬರೋಣ. ನಡಿ ಕಾಂತ, ನಡೆ. ನಮ್ಮ ಈಶೋ ಅಂಕಲ್ ಇಲ್ಲೇ ಇದಾರಲ್ರಪ್ಪ. ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರೆಲ್ಲ. ಓಕೆ ಸ್ಟಾಪ್. ಅಲ್ಲ ಇವ್ರ ಯಾರಿಗೋ ರೋಪ್ ಹಾಕ್ತಿದಾರಲ್ರಿ, ಯಾಕ್ರಿ ಅಂಕಲ್ ಏನಾಯ್ತು? ಬಿಡುಗಡೆ ಆಗಿದೆ 24 ಕೋಟಿ, ಮತ್ತೆ ಉಳಿದ ಆಗ್ತದೆ ಕೊಟ್ಟಿಲ್ಲ. ಓ ಹಂಗ ಪಾಪ ಬರಗಾಲ ಐತೆ ಅಂತ ಸರ್ಕಾರಕ್ಕೆ ಯಾಕೆ ಭಾರ ಮಾಡೋದಂತ ಕಳ್ಸಿರ್ಲಿಕ್ಕಿಲ್ಲ. ಪೇಮೆಂಟ್ ಮಾಡಿಲ್ವಾ? ಕಾಂಟ್ರಾಕ್ಟರ್ ಸುಮ್ಮನೆ ಇದಾರ? ಹೌದಲ್ಲ, ಎಲ್ಲರೂ ಬೇಡ. ನಿಮ್ಗೆ ಎಷ್ಟು ವರ್ಕ್ ಸ್ಯಾಂಕ್ಷನ್ ಆಗಿದೆ, ಎಷ್ಟು ವರ್ಕ್ ಇಲ್ಲಿ ಕೊಟ್ಟಿದ್ದೀರಿ? 480 ಕಾಮಗಾರಿಗಳು ಒಟ್ಟಿದ್ದೀರಿ. ಅಬ್ಬಬ್ಬಬ್ಬಬ್ಬಾ ನೋಡ್ರಿಲ್ಲೇ ಈಶೋ ಅಂಕಲ್ ಪೆನ್ ಪೇಪರ್ ಹಿಡ್ಕೊಂಡು ಬಾರಿ ಪಕ್ಕ ಲೆಕ್ಕ ಹಾಕಕತ್ತಾರ. ಬಹುಶಃ ಅಧಿಕಾರ ಬಂದಾಗ್ರಿಂದ ಹಿಂಗ್ ಮಾಡಿದ್ರೆ ನಮ್ಮ ರಾಜ್ಯ ಉದ್ಧಾರ ಆಗ್ತಿತ್ತು. ಏನ್ ಮಾಡೋದು, ಫೈನಲಿ ಚುನಾವಣೆ ಹತ್ರ ಬಂದಾಗ ಹಿಂಗೆಲ್ಲ ಮಾಡ್ತಿದ್ದಾರೆ ಪಾಪ. ಓಹೋ ಏನಿದು? ಮತ್ತೇನು ಹರಿಹರದ ಶಾಸಕ ಸಾಹೇಬ್ರು, ಮತ್ತೇನ್ರಿ ವಿಶೇಷ? ಇಡೀ ರಾಜ್ಯದಲ್ಲಿ ಜನತೆ ಯಡಿಯೂರಪ್ಪನವ್ರ ನಾಯಕತ್ವಕ್ಕೆ ಬೆಂಬಲ ಕೊಟ್ಟು ಕಳೆದ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಹೌದಾ? ಇವಾಗ ಏನಾಯ್ತು? ಈಗೂ ಕೂಡ ರಾಜ್ಯದ ಜನತೆ ಅವರ ಆಡಳಿತ ಅವಧಿಯಲ್ಲಿ ಆಗಿರ್ತಕ್ಕಂಥ ಜನಪರ ಕಾರ್ಯಕ್ರಮಗಳಿಗೆ ಮೆಚ್ಚುಗೆ ಆಗಿದೆ. ಪಕ್ಷದಲ್ಲಿ ಕೆಲವರೇ ಮೆಚ್ಚುಗೆ ವ್ಯಕ್ತಪಡಿಸಿಲ್ಲ ಪಾಪ. ಇನ್ ಜನರು ಹೆಂಗ್ ಮಾಡ್ತಾರೋ. ಆಯ್ತ್ರಪ್ಪ, ಮುಂದೆ ಹೇಳ್ರಿ. ಅವರ ನಾಯಕತ್ವವನ್ನು ಬಯಸ್ತಾ ಇದೆ ರಾಜ್ಯದ ಜನತೆ. ಯಡಿಯೂರಪ್ಪನವರ ನಾಯಕತ್ವ, ಯಡಿಯೂರಪ್ಪನವರೇ ರಾಜ್ಯಾಧ್ಯಕ್ಷರಾಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆಯ್ತು ಬಿಡ್ರಿ. ರವೀಣ, ಇದಕ್ಕೆ ತಾವೇನು ಹೇಳ್ತೀರಪ್ಪ? ರಾಜ್ಯಾಧ್ಯಕ್ಷ ಸ್ಥಾನ ಯಾರಿರ್ಬೇಕು ಅಂತಕ್ಕಂಥದ್ದನ್ನ ಪಕ್ಷದ ಸಂಸದೀಯ ಮಂಡಳಿ ತೀರ್ಮಾನಿಸ್ತದೆ. ಅಲ್ರಿ ಅದೆಲ್ಲ ಇರ್ಲಿ, ಸಪೋಸ್ ZTC ಆದ್ರ ಅದಕ್ಕೆ ನಿಮ್ಮ ಸಹಮತ ಇದೆ ಏನ್ರಿ? ಚುನಾವಣೆ ನಡೆಯೋದಾದ್ರೆ ಚುನಾವಣೆ ಮೂಲಕ ಆಯ್ಕೆ ಆಗ್ತದೆ. ಯಡಿಯೂರಪ್ಪನವ್ರನ್ನ ಅಧ್ಯಕ್ಷರು ಮಾಡಿದ್ರು ನಮ್ಮ ಸಹಮತ ಇದೆ. ಓಕೆ, ಮತ್ ನಿರಾಣಿ ಆದ್ರ? ಮುರುಗೇಶ್ ನಿರಾಣಿ ಅವರನ್ನ ಅಧ್ಯಕ್ಷರು ಮಾಡಿದ್ರು ನಮ್ಮ ಸಹಮತ ಇದೆ. ಸದಾನಂದ ಗೌಡರನ್ನ ಅಧ್ಯಕ್ಷರು ಮಾಡಿದ್ರು ಸಹಮತ ಇದೆ. ನನ್ನನ್ನೇ ಅಧ್ಯಕ್ಷ ಮಾಡಿದ್ರು ನಮ್ಮ ಸಹಮತ ಇದೆ. ನೀವು ತುಂಬಾ ಕಲಾಕಾರರಿ, ಮಾತ್ನಲ್ಲೇ ಮನೆ ಕಟ್ತೀರಿ. ಆಯ್ತು ಬಿಡ್ರಪ್ಪ. ನಿರಾಣ ಸಾಹೇಬ್ರ ಏನ್ರಿ ನೀವೇನೋ ರಾಜ್ಯಾಧ್ಯಕ್ಷ ಆಗ್ತೀರಿ ಅಂತ ಸುದ್ದಿ ಹಬ್ಬಿತ್ತು, ನಿಜ ಅನ್ರಿ? ಯಾವುದೇ ರೀತಿಯಿಂದ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ನಮ್ಮ ಪಕ್ಷದ ನಾಯಕರಾಗಲಿ ಮತ್ತು ಪರಿವಾರದ ಮುಖಂಡರ ಜೊತೆಗೆ ಯಾವುದೇ ರೀತಿಯಿಂದ ಚರ್ಚೆ ನಡೆದಿಲ್ಲ. ಅಲ್ಲ ಇವ್ರ ಮತ್ಯಾರು? ಮತ್ತು ಮುಖ್ಯವಾಗಿ ರಾಜ್ಯಾಧ್ಯಕ್ಷರ ಹುದ್ದೆಗೆ ನಾನು ಆಕಾಂಕ್ಷಿ ಅಲ್ಲ. ಇವತ್ತಿನ ಸಂದರ್ಭದಲ್ಲಿ ಸೂಕ್ತ ಮತ್ತು ಸಮರ್ಥ ಅಭ್ಯರ್ಥಿ ಸನ್ಮಾನ್ಯ BS ಯಡಿಯೂರಪ್ಪನವರು. ಓ ಹಂಗ ನಾಯ್ಟ್ರು ಏನ್ರಪ್ಪ ಒಬ್ಬರು ಒಂದೊಂದು ಮಾತು ಹೇಳಕತ್ತೀರಿ. ಇಲ್ಲಿ ನಮ್ಮ ಮೇಡಮ್ ಅದಾರ, ಅವ್ರನ್ನ ಕೇಳ್ಕೊಂಡ್ ಬರ್ತಾನೆ. ಶೋಭಾ ಮೇಡಮ್ ಅವರ ತಾವೇನು ಹೇಳ್ತೀರಿ? ಅಬ್ಬಾ ಸಖತ್ತಾಗಿ ಕ್ರಿಕೆಟ್ ಆಡಿದ್ರು. ಇವಾಗ ಬಿಸಿ ಇದಾರೆ ಅವರು. ಅಂದಂಗೆ ನಮ್ಮ ರಾಜಗೌಡ್ರ ಒಬ್ಬರನ್ನ ಕೇಳ್ಬಿಡೋಣ. ರಾಜಗೌಡ್ರೆ, ರಾಜ್ಯಾಧ್ಯಕ್ಷರ ಕತೆ ಏನಾಯ್ತ್ರಪ್ಪ? ಓಕೆರಪ್ಪ, ಫೈನಲ್ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶೆಟ್ಟರ್ ಸರ್ ತಾವೇನು ಹೇಳ್ತೀರಿ? ಈಗಾಗಲೇ 3600 ಕೋಟಿಯಷ್ಟು ನಾವು ರಾಜ್ಯ ಸರ್ಕಾರದಿಂದ ಇವತ್ತು ನಮ್ಮ ರಾಜ್ಯದ ಬಜೆಟ್ ಮೇಲೆ ಭಾರ ಹೊತ್ಕೊಂಡು. ಓಕೆ ಸ್ಟಾಪ್. ಯಾಕೋ ನಿಮ್ಮ ರೂಟ್ ಚೇಂಜ್ ಆಯ್ತು. ನಾನು ಕೇಳಿದ್ದು ರಾಜ್ಯಾಧ್ಯಕ್ಷರ ಬಗ್ಗೆ. ಇವಾಗ ನಮ್ಮ ಟೈಮ್ ಆಯ್ತು, ಬರ್ತೇವಿ. ಬೈ.